ಇನ್ನು ಈ ವಿಚಾರದಲ್ಲಿ ಮಹಿಳಾ ಮಣಿಗಳು ಈಗ ರಾಜ್ಯಾದ್ಯಂತ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕ್ರಮವನ್ನ ತೆಗೆದುಕೊಳ್ಳಲೇಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಹೇಗಿದೆ ಪ್ರತಿಭಟನೆ, ಯಾವ ರೀತಿಯ ಸ್ವರೂಪದಲ್ಲಿತ್ತು ಅನ್ನೋದನ್ನ ನೋಡೋಣ. ಲೈಂಗಿಕ ದೌರ್ಜನ್ಯ ಕೇಸಲ್ಲಿ ಅರೆಸ್ಟ್ ಆಗ್ತಾರಾ ತಂದೆ ಮಗ? ರೇವಣ್ಣ ಪ್ರಜ್ವಲ್ಗೆ ಬಂಧನದ ಭೀತಿ ಎದುರಾಗಿದೆಯಾ? ರಾಜ್ಯಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆ, ಬಂಧನಕ್ಕೆ ಆಗ್ರಹ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹಾಗೂ ಪುತ್ರ ಪ್ರಜ್ವಲ್ಗೆ ಸಂಕಷ್ಟ ಎದುರಾಗಿದೆ. ಲೈಂಗಿಕ ದೌರ್ಜನ್ಯದ ಬಗ್ಗೆ ಹೊಳೆನರಸೀಪುರ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಇದೀಗ ತನಿಖೆ ಶುರುವಾಗಿದೆ. ಪೆನ್ಡ್ರೈವ್ ಕೇಸನ್ನ ಎಸ್ಐಟಿಗೆ ವಹಿಸಲಾಗಿದ್ದು ಬೆಂಗಳೂರಲ್ಲಿ ಮೊದಲ ಸಭೆ ನಡೆಸಲಾಗಿದೆ. ಒಂದೆರಡು ದಿನಗಳಲ್ಲಿ ಎಸ್ಐಟಿ ಟೀಮ್ ಹಾಸನಕ್ಕೆ ಭೇಟಿ ನೀಡಲಿದ್ದು ಸಂತ್ರಸ್ತರ ಹೇಳಿಕೆಯನ್ನ ಪಡೆಯಲಿದೆ. ಇನ್ನು ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರತಿಭಟನೆ ಜೋರಾಗಿದ್ದು ಬಂಧನಕ್ಕೆ ಎಲ್ಲ ಕಡೆ ಆಗ್ರಹಿಸಲಾಗಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅಖಿಲ ಭಾರತ ರಾಷ್ಟ್ರೀಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅಲ್ಕಾ ಲಂಬಾ ಮೋದಿ ಜೊತೆಗೆ ದೇವೇಗೌಡರ ಕುಟುಂಬ ಇರೋ ಫೋಟೋಗಳನ್ನ ರಿಲೀಸ್ ಮಾಡಿ ಮೋದಿ ಪರಿವಾರ್ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಮೋದಿ ಹೇಳ್ತಾರೆ, ಈಗ ಇದಕ್ಕೆ ಉತ್ತರವೇನು ಅಂತ ಪ್ರಶ್ನಿಸಿದ್ರು. ಕೆಪಿಸಿಸಿ ಕಚೇರಿಯ ಮುಂಭಾಗವೂ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ಕಳಂಕಿತರ ಬಂಧನಕ್ಕೆ ಆಗ್ರಹಿಸಿದ್ರು. बेटी बचाओ प्रधानमंत्री नरेंद्र मोदी जी, कर्नाटक की हजारों बेटियों के साथ गलत काम जो हुआ है उसके खिलाफ अभी तक आप सब खामोश हैं। प्रधानमंत्री जी, चाहे वो पूर्व प्रधानमंत्री हो, वर्तमान प्रेजेंट प्रधानमंत्री, पूर्व मुख्यमंत्री हो कर्नाटका के, पूर्व विधायक हो स्मृति ईरानी जी हो, नेशनल वुमेन कमीशन चेयरपर्सन हो, अभी तक किसी एक की भी आवाज इस मामले में सुनाई देते हुए नहीं दी। ಮನೆಯಲ್ಲಿ ಏನು ನಡೀತಿತ್ತು ಅನ್ನೋದನ್ನ ಕೆಲವರು ಆಫ್ ದಿ ರೆಕಾರ್ಡ್ ಆನ್ ದಿ ರೆಕಾರ್ಡ್ ಹೇಳಿದ್ದಾರೆ ಕೂಡ. ಸಾಕ್ಷಿ ಆಧಾರದ ಮೇಲೆ ನ್ಯಾಯಯುತವಾದಂತಹ ಪ್ರಾಮಾಣಿಕವಾದಂತಹ ಸತ್ಯವಾದಂತಹ ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಆ ಹೆಣ್ಣು ಮಕ್ಕಳ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಆಗಬೇಕು. ಇನ್ನು ಹಾಸನದಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಹಾಸನದ ಹೇಮಾವತಿ ವೃತ್ತದಿಂದ ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ಡಿಸಿ ಕಚೇರಿಗೆ ತೆರಳಿ ಮನವಿಯನ್ನ ಸಲ್ಲಿಸಿದ್ರು. ಪ್ರಜ್ವಲ್ ರೇವಣ್ಣ ಮನುಷ್ಯನಲ್ಲ, ಅಮಾಯಕ ಹೆಣ್ಣು ಮಕ್ಕಳನ್ನ ವಂಚಿಸಿ ಅನ್ಯಾಯವೆಸಗಿದ್ದು ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಇವತ್ತು ಈ ಹುಡುಗ ಮಾಡಿರೋ ಕೆಲಸ ಇದೆಯಲ್ಲ, ಇಡೀ ರಾಜ್ಯ ನೋಡ್ತಾ ಇದೆ, ಇಡೀ ದೇಶ ನೋಡ್ತಾ ಇದೆ. ಹಾಸನ ಜಿಲ್ಲೆ ಹೆಣ್ಣು ಮಕ್ಕಳು ತಲೆ ತಗ್ಸಂತ ಪರಿಸ್ಥಿತಿ ಆಗಿದೆ. ಒಳ್ಳೆ ಹೆಣ್ಣು ಮಕ್ಕಳಿಗೆ ಬಾರಿ ಮೋಸ ಆಗಿದೆ ಸರ್. ಅವನು ಮನುಷ್ಯ ಅಲ್ಲ ಸರ್. 2976 ಕೇಸ್ ಮಾಡಿದಾನೆ ಅಂತ ಅವನು ಮುಖ ತೋರ್ಸೋದಿಲ್ಲ. ನಿಜವಾಗ್ಲೂ ಸರ್ ಯಾವ ತರ ಹ್ಯಾಂಡ್ ಮಾಡ್ತಾನೆ ಅಂದ್ರೆ ಒಂದು ಪ್ರಾಣಿಗಾರು ಒಂದು ಕೃತಜ್ಞತೆ ಇರುತ್ತೆ. ಅದು ವರ್ಷಕ್ಕೆ 6 ತಿಂಗಳಿಗೆ ಒಂದ್ಸರಿ ಅದು ಮಾಡುತ್ತೆ. ಬಟ್ ಇವನು ದಿವಸ ಹೆಣ್ಮಕ್ಳನ್ನ ಯೂಸ್ ಮಾಡ್ಕೊಂಡಿದ್ದಾನೆ. ಮನುಷ್ಯನ ಅವನು, ರಾಕ್ಷಸನ ಅವನು. ಮತ್ತೊಂದೆಡೆ ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಜ್ವಲ್ ವಿರುದ್ಧ ಘೋಷಣೆ ಕೂಗಿ ಕ್ರಮಕ್ಕೆ ಆಗ್ರಹಿಸಿದ್ರು. ಯಾವುದೇ ಕಾರಣಕ್ಕೂ ಪ್ರಜ್ವಲ್ ರೇವಣ್ಣನನ್ನ ಬಿಡಬಾರದು ಅಂತ ಒತ್ತಾಯಿಸಿದ್ರು. ರೇವಣ್ಣ ವಿರುದ್ಧ ಸಿಡಿದೆದ್ದ ಹಾಸನ ಡಿಸಿ, ಪಾಪದ ಕೊಡ ತುಂಬಿದಾಗ ಬುದ್ಧಿ ಕಲಿಯಬೇಕು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಪ್ರತಿಭಟನಾಕಾರರ ಬಳಿ ಮನವಿ ಸ್ವೀಕರಿಸಿದ ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ಮಹಾಭಾರತದ ಉದಾಹರಣೆಯನ್ನ ನೀಡಿ ತೀಕ್ಷ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಮ್ಮಲ್ಲಿ ಪಾಪದ ಕೊಡ ತುಂಬಿದಾಗ ಎಂಬ ಒಂದು ಮಾತಿದೆ. ಶಿಶುಪಾಲನಿಗೆ ಶ್ರೀಕೃಷ್ಣ 100 ತಪ್ಪು ಮಾಡಲು ಅವಕಾಶ ನೀಡಿದ. 100 ತಪ್ಪು ಆದ ಮೇಲೆ 101ನೆಯ ತಪ್ಪು ಮಾಡಲು ಅವಕಾಶ ನೀಡಲಿಲ್ಲ. ಪ್ರಕರಣದ ತನಿಖೆಗೆ ಎಲ್ಲಾ ರೀತಿಯ ಸಹಕಾರ ನೀಡೋದಾಗಿ ಹೇಳಿದ್ದಾರೆ. ಶಿಶುಪಾಲನಿಗೆ ಕೃಷ್ಣ 100 ತಪ್ಪು ಮಾಡಲಿಕ್ಕೆ ಅವಕಾಶ ಕೊಡ್ತಾನೆ. 100 ತಪ್ಪಾದ್ಮೇಲೆ 101 ಕೊಡಲ್ಲ. ಯು ಆರ್ ನಾಟ್ ರೆಡಿ ಆ್ಯಂಡ್ ವಿ ಆಲ್ಸೋ ಡಿಡ್ ನೋ ಆಲ್ ದಿಸ್. ಸೊ ಇದು ಖಂಡಿತ ಇದು ಒಂದು ತಗೊಳುತ್ತೆ. ಇದು ಕೋರ್ಸು ನ್ಯಾಯ ಸಿಕ್ಕೇ ಸೂಕ್ತವಾದ ಏನೇನು ಸಹಕಾರ ಕೊಡಬೇಕು ನಮ್ಮ ಕಡೆಯಿಂದ ಕೊಡ್ತೀವಿ. ಅದು ನಿಸ್ಸಂಶಯವಾಗಿ ನಿಮ್ಮಲ್ಲಿ ನಿಸ್ಸಂಶಯತೆ ಇರಲಿ. ಇನ್ನು ಲೋಕಸಮರ ಹೊತ್ತಲ್ಲಿ ಕಾಂಗ್ರೆಸ್ಗೆ ಹೊಸ ಆಯುಧ ಸಿಕ್ಕಿದೆ. ಕರ್ನಾಟಕದ ಪೆನ್ಡ್ರೈವ್ ಕೋಲಾಹಲ ರಾಷ್ಟ್ರಮಟ್ಟದಲ್ಲೂ ಕೂಡ ದೊಡ್ಡ ಸುದ್ದಿಯಾಗಿದ್ದು ಮೋದಿ ಜೊತೆಗಿನ ಪ್ರಜ್ವಲ್ ಫೋಟೋ ಪೋಸ್ಟ್ ಮಾಡಿ ಕಾಂಗ್ರೆಸ್ ನಾಯಕರು ಉತ್ತರ ಕೊಡಿ ಅಂತ ವೈರಲ್ ಮಾಡಿದ್ದಾರೆ. ಇದು ಟ್ರೆಂಡಿಂಗ್ ಕೂಡ ಆಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.